ವ್ಯಕ್ತಿ ನಿಂತು ಮಾಡುವ, ಕುಳಿತು ಮಾಡುವ, ಬೆನ್ನಿನ ಮೇಲೆ ಮಲಗಿ ಮಾಡುವ, ಹೊಟ್ಟೆ ಮೇಲೆ ಮಲಗಿ ಮಾಡುವ ಎಲ್ಲ ಆಸನಗಳ ಅಭ್ಯಾಸದ ನಂತರದಲ್ಲಿ ಪ್ರೋಟೋಕಾಲದಲ್ಲಿ ಏನು ಮಾಹಿತಿ ಇದೆ, ಪ್ರಾಣಾಯಾಮಗಳ ಮಾಹಿತಿ ಇದೆ. ಈ ಒಂದು ಪ್ರಾಣಾಯಾಮದಲ್ಲಿ ಕಪಾಲಭಾತಿ ಪ್ರಾಣಾಯಾಮ ಅನುಕೂಲಕರವಾದಂತಹ ಭಂಗಿಯಲ್ಲಿ, ಅಂದರೆ ನಾವು ಧ್ಯಾನ ಸ್ಥಿತಿಗೆ ಅರ್ಧ ಪದ್ಮಾಸನ, ಸುಖಾಸನ ಅಥವಾ ವಜ್ರಾಸನ, ಯಾವ ಒಂದು ಸ್ಥಿತಿ ಅವ್ರಿಗೆ ಇಷ್ಟ ಆಗ್ತದೆ ಆ ಒಂದು ಭಂಗಿಯಲ್ಲಿ ಕುಳಿತುಕೊಂಡು ಈ ಒಂದು ಕಪಾಲಭಾತಿಯನ್ನು ಅಭ್ಯಾಸ ಮಾಡ್ತಕ್ಕಂಥದ್ದನ್ನು ನಾವುಗಳು ಮಕ್ಕಳಿಗೆ ಹೇಳ್ಕೊಡ್ಬೇಕಾಗ್ತದೆ. ಮೊದಲು ನಾವುಗಳ ಅಭ್ಯಾಸ ಮಾಡಬೇಕು. ಈ ರೀತಿ ನೀವು ಈ ರೀತಿ ಪದ್ಮಾಸನ ಬರಲಿದ್ದರೂ ಕೂಡ ವಜ್ರಾಸನ ಕೂತ್ಕೊಳ್ಬೋದು ಭಾಳ ಹೊತ್ತು, ಅಥವಾ ಸುಖಾಸನಲ್ಲಿ ಕೂತ್ಕೋಬೋದು. ಈ ರೀತಿಯಲ್ಲಿ ನಾವುಗಳು ಅಭ್ಯಾಸವನ್ನು ಮಾಡ್ತಾ ಹೋದಂಗೆ ಏನಾಗ್ತದೆ, ಈ ಒಂದು ಕಪಾಲಭಾತಿ ಮಾಡೋದ್ರಿಂದ, ಅಂದರೆ ಇಲ್ಲಿ ಕಪಾಲಭಾತಿನಲ್ಲಿ ನಾವು ಓನ್ಲಿ ಉಸಿರನ್ನು ಹೊರಗೆ ಹಾಕ್ತಾ ಹೋಗ್ತೀವಿ ವೇಗವಾಗಿ. ಅದು ಉಸಿರು ತನ್ನಷ್ಟಕ್ಕೆ ತಾನೇ ದೇಹ ಶ್ವಾಸದ ಮೂಲಕ ಒಳಗೆ ತೆಗೆದುಕೊಳ್ತದೆ. ಆ ಒಂದು ಭಂಗಿನಲ್ಲಿ ನಾವುಗಳು ಮಕ್ಕಳಿಗೆ ಹೇಳ್ಕೊಡ್ತಾ ಹೋಗ್ಬೇಕು. ಹೇಗೆ ಈ ರೀತಿ ಉಸಿರನ್ನು ಹೊರಗೆ ದಬ್ಬಬೇಕು ಎರಡೂ ಮೂಗಿನ ಹೊಳೆಯಿಂದ. ಆ ಕಪಾಲಭಾತಿಯನ್ನು ಮಾಡ್ತಾ ಹೋಗೋದ್ರಿಂದ ಸ್ಟಮಕ್ ಇನ್ ಆ್ಯಂಡ್ ಔಟ್ ಆಗ್ತಾ ಹೋಗ್ತದೆ. ಆ ಒಂದು ಭಾಗದಲ್ಲಿ ನಾವುಗಳು ಕಪಾಲಭಾತಿಯನ್ನು ಮಾಡ್ತಾ ಹೋದಂತೆಲ್ಲ ಏನಾಗ್ತದೆ, ಯಾರಿಗೆ ಮುಖದಲ್ಲಿರ್ತಕ್ಕಂಥ ಸೈನಾಕ್ಸ್ಗಳನ್ನು ಶುದ್ಧೀಕರಿಸ್ತದೆ, ಕೆಮ್ಮಿನ ತೊಂದರೆಯನ್ನು ಕಡಿಮೆ ಮಾಡ್ತದೆ, ಕೆಮ್ಮು, ನೆಗಡಿ, ಸೆನೆಟಿಸ್, ಅಸ್ತಮ, ಶ್ವಾಸಕೋಶದ ಸೋಂಕು ಮುಂತಾದವುಗಳನ್ನು ನಿವಾರಿಸುವಲ್ಲಿ ಈ ಒಂದು ಕಪಾಲಭಾತಿ ಪ್ರಾಣಾಯಾಮ ಹೆಚ್ಚು ಸಹಕಾರಿ ಮಾಡ್ತದೆ. ಇದು ದೇಹವನ್ನು ಪುನರ್ ನವೀಕರಿಸಿ ಮುಖಕ್ಕೆ ಕಾಂತಿಯನ್ನು ಹಾಗೂ ಹೊಳಪನ್ನು ಹೆಚ್ಚಿಸ್ತದೆ. ನರಮಂಡಲವನ್ನು ಸಬಲೀಕರಿಸಿ ಜೀರ್ಣಾಂಗಗಳನ್ನು ಬಲಪಡಿಸಲಿಕ್ಕೆ, ಏಕೆಂದರೆ ಇಲ್ಲಿ ಹೊಟ್ಟೆಯ ಭಾಗ, ಜಠರಾಗ್ನಿ ಭಾಗ ಇನ್ ಆ್ಯಂಡ್ ಔಟ್, ಒಳಗೆ ಹೊರಗೆ ಆಗೋದ್ರಿಂದ ಜೀರ್ಣಕ್ರಿಯೆ ಹೆಚ್ಚಾಗ್ತದೆ. ಈ ಒಂದು ಕಪಾಲಭಾತಿ ಪ್ರಾಣಾಯಾಮದ ಹಂತದಲ್ಲಿ ನಮ್ಮ ಪ್ರೋಟೋಕಾಲದಲ್ಲಿದ್ದಂತೆ ಮಾಹಿತಿ ಇರ್ತದೆ. ಇನ್ನು ಪ್ರಾಣಾಯಾಮದಲ್ಲಿ ಈ ಒಂದು ನಾಡಿ ಶೋಧನ ಪ್ರಾಣಾಯಾಮ, ಕಪಾಲಭಾತಿ ಪ್ರಾಣಾಯಾಮದ ನಂತರ ನಾಡಿ ಶೋಧನ ಪ್ರಾಣಾಯಾಮ, ನಾಡಿ ಶೋಧನ ಅಥವಾ ಅನುಲೋಮ ವಿಲೋಮ ಪ್ರಾಣಾಯಾಮ. ಪರ್ಯಾಯ ಮೂಗಿನ ಹೊಳ್ಳೆಯಿಂದ ಉಸಿರನ್ನು ಹಿಡಿದು ಅಥವಾ ಹಿಡಿಯದೆ ಉಸಿರಾಡುವುದು ಈ ಪ್ರಾಣಾಯಾಮದ ವೈಶಿಷ್ಟ್ಯತೆ. ಅಂದರೆ ಅನುಲೋಮ ವಿಲೋಮ ಪ್ರಾಣಾಯಾಮದಲ್ಲಿ ಎಡ ಮೂಗಿನ ಹೊಳ್ಳೆಯಿಂದ ಉಸಿರನ್ನು ದೀರ್ಘವಾಗಿ ತೆಗೆದುಕೊಳ್ಳಬೇಕು, ಅದನ್ನು ಮುಚ್ಚಬೇಕು, ಬಲ ಹೊಳ್ಳೆಯಿಂದ ಉಸಿರನ್ನು ಹೊರ ಹಾಕಬೇಕು. ಈ ರೀತಿ ನಾವು ಶಾಂತ ಮನಸ್ಸಿನಿಂದ ಕುಳಿತುಕೊಂಡು ಈ ಒಂದು ಪ್ರಾಣಾಯಾಮವನ್ನು ಮಾಡ್ತಾ ಹೋದಂತೆಲ್ಲ ನಾಡಿ ಶೋಧನ ಪ್ರಾಣಾಯಾಮ ಅಥವಾ ಅನುಲೋಮ ವಿಲೋಮ ಪ್ರಾಣಾಯಾಮವನ್ನು ಮಾಡ್ತಾ ಹೋಗೋದ್ರಿಂದ ನಮ್ಮ ಒಂದು ಮನಸ್ಸಿಗೆ ಏಕಾಂತತೆ ಬರ್ತದೆ, ಶ್ವಾಸನಳಿಕೆ ಶುದ್ಧಗೊಳ್ತದೆ, ಒಳ್ಳೆಯ ರೀತಿಯಾದಂತಹ ಒಂದು ಮನಸ್ಸಿನ ಭಾವನೆ ನಮಗೆ ಹೆಚ್ಚು ಹೆಲ್ಪನ್ನು ಕೊಡ್ತದೆ. ಈ ಒಂದು ನಾಡಿ ಶೋಧನ ಪ್ರಾಣಾಯಾಮವನ್ನು ಮಾಡೋದ್ರಿಂದ ಮನಃಶಾಂತಿ ಬರ್ತದೆ, ಏಕಾಗ್ರತೆ ಬರ್ತದೆ, ದೇಹಕ್ಕೆ ಉತ್ಸಾಹವನ್ನು ತಂದು ಕೊಡ್ತದೆ, ಮಾನಸಿಕ ಒತ್ತಡ ನಿವಾರಣೆ ಆಗ್ತದೆ, ಮತ್ತು ಆತಂಕ ಕಡಿಮೆ ಆಗ್ತದೆ, ಕೆಮ್ಮಿನ ಸಮಸ್ಯೆ ಕಡಿಮೆ ಆಗ್ತದೆ. ಈ ರೀತಿ ಅನುಲೋಮ ವಿಲೋಮ ಪ್ರಾಣಾಯಾಮವನ್ನು ಕೂಡ ನಾವು ಸರಳವಾಗಿ ಯಾವತ್ತು ಮಕ್ಕಳಿಗೆ ಹೇಳ್ಕೊಡ್ತಾ ಹೋಗೋಣ. ಇನ್ನು ಶೀತಳಿ ಪ್ರಾಣಾಯಾಮ, ಇಲ್ಲಿ ಶೀತಳಿ ಪ್ರಾಣಾಯಾಮವನ್ನು ಮಾಡ್ತಾ ಇರೋದ್ರಿಂದ ಇಲ್ಲಿ ಯಾರ್ದು ದೇಹ, ಮಕ್ಕಳದು ಆಗ್ಬೋದು ಅಥವಾ ನಮ್ಮದು ಉಷ್ಣತೆ ಹೆಚ್ಚು ಇರ್ತದೆ. ಈ ಒಂದು ಶೀತಳಿ ಕೂಲಿಂಗ್ ಪ್ರಾಣಾಯಾಮ ಅಂತ ಏನು ನಾವು ಶೀತಕಾರಿ ಸದಂತ 3 ಕರಿತೀವಿ, ಅವುಗಳನ್ನು ಅಭ್ಯಾಸ ಮಾಡೋದ್ರಿಂದ ದೇಹ ತಂಪಾಗಿರ್ತದೆ, ದೇಹದ ಉಷ್ಣತೆ ನಿಯಂತ್ರಣಕ್ಕೆ ಬರ್ತದೆ, ಜೊತೆಗೆ ಮನಸ್ಸು ಪ್ರಶಾಂತವಾಗಿ ಆಗ್ತದೆ. ಈ ಒಂದು ಪ್ರಾಣಾಯಾಮ ವಿಶೇಷವಾಗಿ ದೇಹದ ತಾಪವನ್ನು ಕಡಿಮೆ ಮಾಡೋದ್ರ ಮೂಲಕವಾಗಿ ಅಭ್ಯಾಸದ ಬಲದಿಂದ ದೇಹದ ವ್ಯವಸ್ಥೆಯಲ್ಲಿ ಸಾಮರಸ್ಯವನ್ನು ಉಂಟು ಮಾಡ್ತಾ ಮನಃಶಾಂತಿ ಮಕ್ಕಳಿಗೆ ಹೆಚ್ಚಾಗ್ತಾ ಬರ್ತದೆ. ಈ ರೀತಿ ಶೀತಳಿ ನಾಲಿಗೆಯನ್ನು ಹೊರ ಚಾಚಿ ಅದನ್ನು ಒಳ್ಳೆಯ ರೂಪದಲ್ಲಿ ಮಡಚಿ ಆ ಒಂದು ಶೀತಳಿ ಪ್ರಾಣಾಯಾಮನ ಮಡಚಿದಂತಹ ಆ ಒಂದು ಒರಳೆಯ ಸಂದಿನ ಮೂಲಕ ಉಸಿರನ್ನು ಹೊರಕ್ಕೆ ತೆಗೆದುಕೊಳ್ತಾ ಹೋದಂತೆಲ್ಲ ಏನಾಗ್ತದೆ, ನಮ್ಮ ಒಂದು ದೇಹಕ್ಕೆ ಸಂಪೂರ್ಣ ಗಾಳಿ ಒಳಗೆ ಹೋಗ್ತದೆ. ಉಸಿರು ಹೊರಗೆ, ಬಾಯನ್ನು ಮುಚ್ಚಿ ಮೂಗಿನಿಂದ ಉಸಿರು ಹೊರಗೆ ಹಾಕಬೇಕು. ಈ ಶೀತಳಿ ಪ್ರಾಣಾಯಾಮವನ್ನು ಮಾಡ್ತಾ ಹೋಗೋದ್ರಿಂದ ಮಕ್ಕಳು ಭಾಳ ಕಾನ್ಸಂಟ್ರೇಟ್ ಆಗಿ ಅಭ್ಯಾಸವನ್ನು ಮುಂದುವರಿಸ್ತಾರೆ. ಅವ್ರಿಗೆ ಒಳ್ಳೆಯ ರೀತಿ ದೇಹದ ಒಂದು ತಂಪು ವಾತಾವರಣ ಅವ್ರಿಗೆ ಆಗ್ತದೆ. ವಾತ ಪಿತ್ತ ಕಫ ನಿವಾರಿಸುವಲ್ಲಿ ಮತ್ತು ಚರ್ಮ ಮತ್ತು ಕಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ಈ ಒಂದು ಶೀತಳಿ ಹೆಲ್ಪ್ ಆಗ್ತದೆ. ಒಸಡು, ಹಲ್ಲು ನೋವು ಮತ್ತು ಹಲ್ಲು ದವಡಿಯ ಸ್ವಚ್ಛತೆ ಇವೆಲ್ಲವೂ ಕೂಡ ಈ ಒಂದು ಶೀತಳಿ ಪ್ರಾಣಾಯಾಮದಿಂದ ಹೆಲ್ಪ್ ಮಾಡ್ತದೆ. ಇನ್ನು ಮುಂದಿನ ಒಂದು ಪ್ರಾಣಾಯಾಮ ಭಾಳ ಮುಖ್ಯ, ಇದು ಭ್ರಾಮರಿ ಪ್ರಾಣಾಯಾಮ. ಈ ಭ್ರಾಮರಿನಲ್ಲಿ ಪದ್ಮಾಸನ, ಸಿದ್ಧಾಸನ, ವಜ್ರಾಸನಲ್ಲಿ ಕುಳಿತುಕೊಂಡು ತಮ್ಮ ಕಿವಿಗೆ ಬೆರಳನ್ನು ಹಾಕ್ಕೊಂಡು ಕಣ್ಣಿನ ಮುಂಭಾಗದಲ್ಲಿ ಈ ರೀತಿ ಬೆರಳುಗಳನ್ನು ಹಾಕ್ಕೊಂಡು ಈ ಒಂದು ಭ್ರಾಮರಿ ಪ್ರಾಣಾಯಾಮವನ್ನು ದುಂಬಿಯ ಜೈಂಕಾರದ ಶಬ್ದದ ಹಾಗೆ ಮಕ್ಕಳಿಗೆ ಪೊಸಿಷನ್ನಲ್ಲಿ ಕುಳಿತುಕೊಂಡು ಅದನ್ನು ಅಭ್ಯಾಸಿಸುವಂತೆ ಹೇಳಬೇಕು. ಅವಾಗ ಏನಾಗುತ್ತೆ, ಮಗು ನೇರವಾಗಿ ಈ ಒಂದು ಕಪಾಲಭಾತಿ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಲಿಕ್ಕೆ ಸಿದ್ಧತೆ ಮಾಡ್ಕೊಳ್ತದೆ. ಈ ಭಂಗಿಯಲ್ಲಿದ್ದು ಅಲ್ಲಿ ಶಬ್ದ ಹೇಗೆ ಬರಬೇಕಪ್ಪ ಅಂತಂದೇಳಿದರೆ, ದುಂಬಿಯ ಜೈಂಕಾರದ ಶಬ್ದ ಹೇಗೆ,
ಈ ಭಂಗಿಯಲ್ಲಿ ಮಕ್ಕಳನ್ನು ಕೂಡಿಸಿ ಈ ಶಬ್ದವನ್ನು 4ರಿಂದ 5 ಬಾರಿ ಮಾಡಿಸ್ತಾ ಹೋಗಿ. ಅವು ಮಾಡಿಸ್ದಂಗೆ ಏನಾಗುತ್ತೆ, ಮೈಂಡ್ ಕಾನ್ಸಂಟ್ರೇಷನ್ ಆಗುತ್ತೆ. ಈ ಭ್ರಾಮರಿ, ಇದು ದುಂಬಿ, ಆ ಒಂದು ಶಬ್ದ ಮುಮ್ಮೆದೊಳಗೆ ವೈಬ್ರೇಷನ್ ಮುಟ್ಟುವಂತಿರಬೇಕು. ಆ ಜೈಂಕಾರದ ಶಬ್ದದ ಒಂದು ಅನುಭವ ಮಕ್ಕಳಿಗಾದಾಗ ಮೈಂಡ್ ಕಾನ್ಸಂಟ್ರೇಷನ್ ಆಗ್ತದೆ, ಮಾನಸಿಕ ಒತ್ತಡ ಕಡಿಮೆ ಆಗ್ತದೆ, ಆತಂಕ, ತೀವ್ರ ಕೋಪಗೊಳ್ಳುವುದು, ಹೈಪರ್ ಆ್ಯಕ್ಟಿವಿಟಿ ಮುಂತಾದವುಗಳನ್ನು ನಿವಾರಿಸಲು ಇದು ಸಹಕಾರಿ ಆಗ್ತದೆ. ಜೈಂಕಾರದಿಂದ ಉಂಟಾಗ್ತಕ್ಕಂಥ ಒಂದು ಶಬ್ದ ನರಮಂಡಲ ಮತ್ತು ಮನಸ್ಸಿನ ಮೇಲೆ ಹಿತಕರವಾದಂಥ ಪರಿಣಾಮ ಬೀರ್ತದೆ. ಇದು ಒಂದು ಉತ್ತಮ ನಿದ್ರಾಜನಕ ಮತ್ತು ಮಾನಸಿಕ ಒತ್ತಡಕ್ಕೆ ನಿಯಂತ್ರಣಕ್ಕೆ ಸಂಬಂಧಪಟ್ಟಂಥ ಅನೇಕ ಸಮಸ್ಯೆಗಳನ್ನು ನಿರ್ವಹಣೆ ಮಾಡ್ತಕ್ಕಂಥ ಒಂದು ಪ್ರಾಣಾಯಾಮ ಅಂತ ಹೇಳಿದ್ರೆ ಈ ಒಂದು ಭ್ರಾಮರಿ. ಇದು ಮನಸ್ಸಿನ ಏಕಾಗ್ರತೆಯನ್ನು ಕೂಡ ಹೆಚ್ಚಿಸಲಿಕ್ಕೆ, ಈ ಒಂದು ಧ್ಯಾನಕ್ಕೆ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ಳಿಕ್ಕೆ ಕೂಡ ಈ ಒಂದು ಭ್ರಾಮರಿ ಪ್ರಾಣಾಯಾಮ ಎಲ್ಲರಿಗೂ ಕೂಡ ಹೆಲ್ಪ್ ಆಗ್ತದೆ. ಇನ್ನು ಕೊನೆಯದಾಗಿ ಪ್ರೋಟೋಕಾಲದಲ್ಲಿದ್ದಂತೆ ಧ್ಯಾನ, ಇದಕ್ಕೆ ನಾವೇನು ಮೆಡಿಟೇಷನ್ ಅಂತ ಕರಿತೀವಿ. ಈ ಮೆಡಿಟೇಷನ್ ಧ್ಯಾನವನ್ನು ಮಾಡಿಸೋದ್ರಿಂದ ಮಕ್ಕಳಿಗೆ ಹೆಚ್ಚು ಹೆಲ್ಪ್ ಆಗ್ತದೆ. ಎಲ್ಲ ಪ್ರಾಣಾಯಾಮಗಳ ನಂತರ ಕೊನೆಯದಾಗಿ ಈಗ ಪ್ರತಿ ಶನಿವಾರವೂ ಕೂಡ ನಮ್ಮ ಹೊಸಪೇಟೆಯ ಧ್ಯಾನ ಕೇಂದ್ರದವರು ಅಂತರ್ಜಾಲದ ಮೂಲಕ ಲಿಂಕ್ ಕಳಿಸಿ ಧ್ಯಾನದ ಬಗ್ಗೆ ಮಾಹಿತಿ ಹೇಳಿರ್ತಾರೆ. ಧ್ಯಾನವನ್ನು ಕೂಡ ನಾವೆಲ್ಲ ದೈಹಿಕ ಶಿಕ್ಷಕರು ಪ್ರತಿ ಶನಿವಾರ ಮಾಡಿಸ್ತಾ ಹೋಗ್ತೇವೆ. ಧ್ಯಾನವು ಸತತ ಚಿಂತನೆಯನ್ನು ನಿಯಂತ್ರಿಸ್ತಕ್ಕಂಥ ಒಂದು ಕ್ರಿಯೆಯಾಗಿದೆ. ಏಕಾಂತದಲ್ಲಿ ಕುಳಿತುಕೊಂಡು ಚಂಚಲವಾದಂಥ ಮನಸ್ಸನ್ನು ಒಂದು ಕಡೆಗೆ ಕಾನ್ಸಂಟ್ರೇಷನ್ ಮಾಡ್ತಕ್ಕಂಥ ಸ್ಥಿತಿನಲ್ಲಿ ಈ ಒಂದು ಧ್ಯಾನ ಪ್ರತಿಯೊಬ್ಬರಿಗೆ ಹೆಲ್ಪ್ ಮಾಡ್ತದೆ. ಸಂಪೂರ್ಣವಾಗಿ ಮನಸ್ಸು ಖುಷಿ ಆಗ್ತದೆ, ಮಾನಸಿಕ ಒತ್ತಡ ದೂರ ಆಗ್ತದೆ, ಮನಸ್ಸಿಗೆ ನೆಮ್ಮದಿ ಬರ್ತದೆ. ಈ ಒಂದು ಧ್ಯಾನವನ್ನು ಯಾವ ರೀತಿಯಪ್ಪ ಅಂತೇಳಿದರೆ, ಮಕ್ಕಳು ಏಕಾಗ್ರವಾಗಿ ಕೂತ್ಕೊಳ್ಳದಿದ್ದಾಗ ಒಂದು ಹಾಡನ್ನು ಕೇಳಿಸ್ಬೇಕು, ಮನಸ್ಸಿಗೆ ಒಂದು ಶಬ್ದವನ್ನು ಆಲಿಸುವಂತೆ ಕೇಳಿಸ್ಬೇಕು. ನಾನು ಎಲ್ಲವನ್ನು ಕೂಡ ಮತ್ತೆ ಒಂದು ಲಿಂಕ್ ಮೂಲಕ ತಮಗೆಲ್ಲ ಮುಟ್ಟಿಸ್ತೇನೆ. ಆ ಒಂದು ಧ್ಯಾನದ ಸ್ಥಿತಿಯಲ್ಲಿರ್ತಕ್ಕಂಥ ಒಂದು ಮೆಡಿಟೇಷನ್ ಮ್ಯೂಸಿಕ್ಗಳನ್ನು, ಯೋಗದ ಗೀತೆಗಳನ್ನು ಧ್ಯಾನದ ಸ್ಥಿತಿಯಲ್ಲಿ ಕೇಳಿಸ್ತಾ ಹೋದರೆ ಮಕ್ಕಳ ಮೈಂಡ್ ಕಾನ್ಸಂಟ್ರೇಷನ್ನು ಹೆಚ್ಚು ಮಕ್ಕಳಿಗೆ ಲಭಿಸ್ತದೆ. ಇದಿಷ್ಟು ಯೋಗದ ಒಂದು ಪ್ರೋಟೋಕಾಲದಲ್ಲಿದ್ದಂತೆ ಸಂಪೂರ್ಣ ಮಾಹಿತಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಮ್ಮಗಳಿಗೆ ನಾನು ಮುಟ್ಟಿಸ್ತಾ ಇದ್ದೇನೆ. ಇನ್ನು ಮುಂದಿನ ಹಂತದಲ್ಲಿ ಏನಿದೆ, ಶಾಂತಿ ಮಂತ್ರ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೆ. ಓಂ ಶಾಂತಿ ಶಾಂತಿ. ಎಲ್ಲರೂ ಸುಖವಾಗಿರಲಿ, ಎಲ್ಲರೂ ರೋಗದಿಂದ ಮುಕ್ತವಾಗಿರಲಿ, ಎಲ್ಲರೂ ಒಳ್ಳೆಯದನ್ನು ಕಾಣಲಿ, ಯಾರೂ ಬಳಲದಿರಲಿ, ಎಲ್ಲರ ಮನಃಶಾಂತಿಗೆ ಒಳಿತಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ಇದಿಷ್ಟು ನಮ್ಮ ವಿಜಯನಗರ ಜಿಲ್ಲೆಯ ಆಯುಷ್ ಇಲಾಖೆಯವರು ಈ ರೀತಿಯಾದಂತಹ ಒಂದು ಸಂಪೂರ್ಣ ಮಾಹಿತಿಯನ್ನು ಒದಗಿಸಲಿಕ್ಕೆ ಹಿಂದಿನ ವರ್ಷವೇ ಇದನ್ನು PDF ರೂಪದಲ್ಲಿ ಮಾಡಿ ಎಲ್ಲರಿಗೆ ಶೇರ್ ಮಾಡಿರ್ತಕ್ಕಂಥದ್ದು. ಈ ವರ್ಷ ನಾನು ಅದನ್ನು ವಿವರಣಾತ್ಮಕವಾಗಿ ಎಲ್ಲ ಮಾಹಿತಿಯನ್ನು ತಮಗೆ ಮುಟ್ಟಿಸಿದ್ದೇನೆ. ಇದರೆಲ್ಲ ಮಾಹಿತಿಯನ್ನು ಪಡೆದುಕೊಳ್ಳಿ, ನೀವು ಕೂಡ ಅಭ್ಯಾಸ ಮಾಡಿ. ಮಕ್ಕಳಿಗೆ ಈ ಒಂದು 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಶನಿವಾರ ಏನು ಬರ್ತದೆ ಅವತ್ತೆಲ್ಲರೂ ಕೂಡ ಮಕ್ಕಳಿಗೆ ಈ ವಿಷಯವನ್ನು ತಿಳಿಪಡಿಸೋಣ ಅಂತ ಈ ಮೂಲಕ ಎಲ್ಲ ಶಿಕ್ಷಕ ಬಂಧುಗಳಲ್ಲಿ ಕೇಳಿಕೊಳ್ತಾ ಮತ್ತೊಮ್ಮೆ 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳೊಂದಿಗೆ ನನ್ನ ಈ ಒಂದು ವಿಡಿಯೋ ಮಾಹಿತಿಯನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ಶುಭವಾಗಲಿ. ಜೈ ಹಿಂದ್, ಜೈ ಪತಾಂಜಲಿ. ಮಲ್ಲಿಕಾರ್ಜುನ್ ಕೆ, MSc ಇನ್ ಯೋಗ ತರಬೇತಿದಾರರು ಮತ್ತು ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳು, ಸರ್ಕಾರಿ ಪ್ರೌಢಶಾಲೆ ಪಟೇಲ್ ಸಿದ್ಮಲಪ್ಪ ಸರ್ಕಾರಿ ಪ್ರೌಢಶಾಲೆ ಸೋಗಿ, ಹೂವಿನಡಗಲಿ ತಾಲೂಕು, ವಿಜಯನಗರ ಜಿಲ್ಲೆ. ಎಲ್ಲರಿಗೂ ಕೂಡ ಧನ್ಯವಾದಗಳು.